ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್. ನಾನು ತೆಲುಗು ಮತ್ತು ಕನ್ನಡ ಫಿಲಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಲೀಡಾಗಿ ಮಾಡಿದ್ದೆ ಕನ್ನಡದಲ್ಲಿ 2019-20 ರಿಲೀಸ್ ಆಯಿತು RH100 ಅಂತ. ಸೊ ಆ ಸಿನಿಮಾದ ಹೀರೋ ನಾನು. ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ. ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನವೇ ಟೆಲಿಗ್ರಾಮಲ್ಲಿ ಬಂದುಬಿಡ್ತು. ನಿಮಗೆ ಗೊತ್ತು ಈ ಸಿಚುವೇಶನ್ಸ್ ಪ್ರೆಸೆಂಟ್ ರಿಯಾಲಿಟಿ ಮಾತಾಡಬೇಕು, ಸುಮ್ಮನೆ ನಾವೇನೋ ಅಂದ್ಕೊಂಡು ಮಾತಾಡೋದಲ್ಲ. ಸೊ ಬಿಸ್ನೆಸ್ಸು ಅಷ್ಟೇ, ನೀವು ಹೇಳ್ದಂಗೆ 3 ಫೈಟ್ ಆಗಲಿ ಎಲ್ಲ ಇವಾಗ ಆಗ್ರಿಗೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ, ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗಬೇಕು ಏನು ಅಂದ್ಬಿಟ್ಟು. ಇವಾಗ ತೊಗೊಳ್ತಾನೆ ಇಲ್ಲ ಕನ್ನಡ ಮೂವೀಸು. ನೀವು ನೆಟ್ಫ್ಲಿಕ್ಸ್ ಆಗಲಿ, ನೀವು ಯಾವುದೇ ನೀವು OTT ಪ್ಲ್ಯಾಟ್ಫಾರ್ಮ್ಸ್ ನೋಡಿ, ಕನ್ನಡ ತುಂಬ ಕಡಿಮೆ ಇದೆ. ತೆಲುಗು ತಮಿಳ್ ಅಂದರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ. ಕನ್ನಡದಲ್ಲಿ ಅಂದರೆ ಹೊಸಬ್ರು ಮೂವೀಸ್ಗೆ ಫಸ್ಟು ಕೇಳೋದೇ ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ, ಎಷ್ಟು ಈ ಮೇಕಿಂಗ್ ಯಾವುದ್ರಲ್ಲಿ ಯಾವ ಕ್ಯಾಮ್ರಲ್ಲಿ ಮಾಡಿದ್ದೀರಾ, ಎಷ್ಟು ಬಡ್ಜೆಟ್ ಇದೆ ನಿಮ್ಮದು, ಇದೇ ಕೇಳೋದು ನಮಗೆ ಆವಾಗ ಗೊತ್ತಾಯ್ತು ನಮ್ಮ ರಿಯಾಲಿಟಿ. ಒಂದು ಫಿಲಮ್ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನಂತ. ಸೊ ಇವಾಗ ತೆಲುಗುಲಿ ಒಂದು ಫಿಲಮ್ ಮಾಡಿದೆ, ಅಲ್ಲಿ ಅದು OTTಗೆ ಹೋದರೆ ಅದು ಮರ್ಯಾದೆನೇ ಬೇರೆ. ಕನ್ನಡದಲ್ಲಿ ಅಂದರೆ ಹೊಸಬ್ರು ಮೂವೀಸ್ಗೆ ಅಂದರೆ ನಿಮಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಸೊ ಇದರಲ್ಲಿ ಅನರ್ಥ ಒಂದು ಫಿಲಮಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದ್ದೀನಿ. ಸೊ ಪಾತ್ರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸೊ ಸಣ್ಣ ಪಾತ್ರ ಆದರೂ ಕೂಡ ಅದು ತುಂಬ ವೈಟೇಜ್ ಕೊಡುವಂಥ ಮೂವಿ ಈ ಮೂವಿಲಿರೋದು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸರ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಸೆಟ್ಟಲ್ಲೆಲ್ಲ ನಿಮಗೆ ಇವತ್ತು ಸರ್ ಒಂಥರ ಜಾಲಿ ಫನ್ನಾಗಿರ್ತಾರೆ, ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ. ಆ್ಯಂಡ್ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ. ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದರೆ ಅವರೇ ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ. ಆ್ಯಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸು ಹೆಂಗೆ ಪಾಸ್ ಕೊಡಬೇಕು, ಎಲ್ಲಿ ಸ್ಟ್ರೆಸ್ ಮಾಡಬೇಕು, ತುಂಬ ಒಂದು ವರ್ಕ್ಶಾಪ್ ಥರನೇ ಆಯಿತು ನಮ್ಮ ಮೂವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ, ಒಂದು ಬ್ಯಾಕ್ ಬೋನ್ ನಮಗೆ ಶ್ರೀಧರ್ ಸರ್ ಆಗಲಿ, ಇನ್ನು ಕೋ ಪ್ರೊಡ್ಯೂಸರ್ಸ್ ಆಗಲಿ, ಅವರೇ ಇಲ್ಲ ಅಂದರೆ ಇಲ್ಲಿವರೆಗೂ ಮೂವಿ ಬರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಫಿಲಮ್ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ. ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೇ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ. ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಎಫರ್ಟ್ ಆಗುತ್ತೋ ನಾವು ಎಫರ್ಟ್ ಹಾಕ್ತೀವಿ. ಆ್ಯಂಡ್ ಮಿಕ್ಕಿದ್ದು ಆಡಿಯನ್ಸ್ ಮೇಲೆ ಬಿಟ್ಟಿತ್ತು. ಕತೆ ಚೆನ್ನಾಗಿತ್ತು ಅಂದರೆ ನಮಗೆ ಪ್ರಮೋಷನ್ ಅವಶ್ಯಕತೆ ಇಲ್ಲ, ಮೌತ್ ಪಬ್ಲಿಸಿಟಿಯಿಂದನೇ ಮೂವಿ ಗೆಲ್ಲುತ್ತೆ. ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತೀವಿ, ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದ್ದೀವಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಾವು ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು, ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ. ಸೊ ಒಳ್ಳೆ ಟೀಮು, ತುಂಬ ಒಳ್ಳೆ ಸಬ್ಜೆಕ್ಟು, ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ. ಅದರಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಎಷ್ಟೇ ಹೇಳಿದ್ರು ನೀವೇನು ಅನ್ಕೊಂಡ್ರೆ ಮಾಮೂಲಿ ಮಾಡಿರ್ತಾರೆ ಅಂತ ಅನ್ಕೊತೀರ. ಬಟ್ ಸಿನಿಮಾ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ. ನಮ್ಮ ಶಿಪ್ನ ನಾಯಕರಾದ ರಮೇಶ್ ಕೃಷ್ಣ ಅವರು ತುಂಬ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ಒಂದು 1000ಕ್ಕೆ 1 ಅಂತ ಹೇಳ್ಬೋದು. 14 ಹೇಳ್ತಾರೆ ಅಂತ ಹೇಳಿದ್ರಲ್ಲ, 14 ಅಲ್ಲ 1. ಇಲ್ಲಿ ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸುಮ್ಮನೆ ನಾನು ಏನೇನೋ ಮಾತಾಡೋಕ್ಕಾಗಲ್ಲ. ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸರ್. ಎಕ್ಸ್ಟ್ರಾಡಿನರಿ ಸರ್, ನೀವು ನೋಡಿದ್ಮೇಲೆ ಹೇಳ್ತೀರಾ ಸರ್. ನೀವು ಟೋಟಲ್ ಸಿನಿಮಾ ನೋಡ್ಬೇಕು ಸರ್. ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ನೋಡಬೇಕಾಗತ್ತೆ ಸರ್. ಪೂರ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು ಕುಮಾರ್ ಅವರು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ವಿಷ್ಣು ಅನ್ನೋ ಪಾತ್ರ ಮಾಡಿದ್ದೀನಿ. ಪ್ಲಸ್ ಈ ಸಿನಿಮಾಲ್ಲಿ ನಾನು ಪ್ರೊಡಕ್ಷನಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಸೊ ಸಿನಿಮಾಲ್ಲಿ ನಂಗೆ ತುಂಬ ಕಲಿಯೋಕ್ಕೆ ಸಿಕ್ತು. ರಮೇಶ್ ಕೃಷ್ಣ ಸರ್ ಅಂತೂ ಅವ್ರ ಜೊತೆ ನಾವು ಫ್ಯಾಮಿಲಿ ಥರ ಆಗೋಗಿತ್ತು ನಮ್ಮ ಟೀಮ್ ಬಂದ್ಬಿಟ್ಟು. ಯಾಕಂದರೆ ಸರ್ ಎಲ್ಲನೂ ಪರ್ಫೆಕ್ಷನ್ ನೋಡೋರು. ನಮಗೆ ಬರೋವರೆಗೂ ಸರ್ರು ಟೇಕ್ ಓಕೆ ಮಾಡ್ತಿರ್ಲಿಲ್ಲ. ಆಮೇಲೆ ಡಬ್ಬಿಂಗಲ್ಲೂ ಅಷ್ಟೇ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತೂ. ಬಿಕಾಸ್ ಒಂದು ಕ್ಯಾರೆಕ್ಟರ್ ನಾನು ಡಬ್ ಕೂಡ ಮಾಡಿದೆ. ಸೊ ತುಂಬ ಕಲಿತೆ ನನಗೂ. ಈ ಸಿನಿಮಾಲಿ ನನಗೆ ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಪ್ರೊಡಕ್ಷನ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಅಥವಾ ಡಬ್ಬಿಂಗ್ ಮಾಡೋದಿರಲಿ. ಸಿನಿಮಾ ಇಲ್ಲಿವರೆಗೂ ಬಂದಿದೆ, ಅದೇ ನಮಗೆ ತುಂಬ ಖುಷಿ. ಯಾಕಂದರೆ ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ, ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸೊ ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು. ರಮೇಶ್ ಕೃಷ್ಣ ಸರ್, ನಿಮಗೆ ನಿಮ್ಮ ಮೋಟಿವೇಶನ್ಗಂತೂ ನಾವು ತುಂಬ ಹ್ಯಾಟ್ಸ್ ಆಫ್ ಸರ್. ನಿಮ್ಮ ಎನರ್ಜಿ, ಆ ಮೋಟಿವೇಶನ್ನು ಯಾವತ್ತೂ ಈಗ ಇರಲಿ ಸರ್. ಸರ್ ಟಯರ್ಡೇ ಆಗಲ್ಲ ಸೆಟ್ಟಲ್ಲಿ. ಒಂದಿನ ಶೂಟಿಂಗ್ ನೈಟ್ 2 ಗಂಟೆಗೆ ಮುಗ್ದಿದೆ. ಅವಾಗ ನಾನು ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಿದ್ದೆ. ಸರ್ ಬೆಳಿಗ್ಗೆ 5:15 ರೆಡಿ ಆಗಿದ್ದಾರೆ. ನಾವು ಎಲ್ಲರೂ ಟಯರ್ಡ್ ಸೆಟ್ಟಲ್ಲಿ. ಸೊ ಸರ್ ಅಷ್ಟು ಒಂಥರ ಆ್ಯಕ್ಟಿವು. ಸೊ ತುಂಬ ಥ್ಯಾಂಕ್ ಯು ಸರ್. ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸೇ ನಾವು. ಇಲ್ಲಿಂದ ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕಾಗಿರೋದು. ಎಲ್ಲರೂ ಥಿಯೇಟ್ರಿಗೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲರಿಗೂ. ನಾವಿಬ್ಬರು ಈ ಮೂವಿ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಪ್ಲಾಟ್ ಟ್ವಿಸ್ಟ್ ಮಾತ್ರ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ, ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಯಾರು ಜಾಸ್ತಿ ಇಷ್ಟಪಡ್ತಾರೋ ಈ ಮೂವಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಕೀರ್ತಿ, ಆ ಪ್ಲಾಟ್ ಟ್ವಿಸ್ಟ್ ಇಷ್ಟ ಆಗುತ್ತೆ. ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲ ಇದೆ. ನನ್ನ ಹೆಸರು ಕೀರ್ತಿ. ಈ ಮೂವಿ
ಫಸ್ಟ್ ಪಾರ್ಟ್ ನೋಡ್ತಾ ಇರುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಆದರೆ ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ವರ್ತ್ ಯುವರ್ ಟೈಮ್, ಯು ಶುಡ್ ಡೆಫಿನೆಟ್ಲಿ ವಾಚ್. ಸರ್ ಒಂದು ಸಿಮಿಲರ್ ಇದೆ, ಎಲ್ಲರ ಸ್ಪೀಚ್ ನಾವೇ ಮಾಡ್ಬೋದು. ಡೈರೆಕ್ಟ್ ಹೇಳಿದ್ದಾರೆ, ಬಿಟ್ಕೊಡಂಗಿಲ್ಲ. ಓಕೆ, ಕೀರ್ತಿ, ಕನಿಕಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಸರ್. ಸೊ ಈ ಚಿತ್ರ ತಿಂಗಳು ಬಿಡುಗಡೆ ಬೇಕಂತ ಪ್ಲಾನ್ ಮಾಡಿದ್ರು. ಇದಕ್ಕೆ ನನ್ನನ್ನೇ ಆದಂಥ ಗುರುತಿಸಿ ನಾಯಕರ ನಮ್ಮ ನಿರ್ದೇಶಕರು ರಮೇಶ್ ಕೃಷ್ಣ ಅವರು ಹಾಗೂ ನಿರ್ಮಾಪಕರು ನನ್ನ ಗುರುತಿಸಿ ಸರ್ ನೀವು ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಅದನ್ನು ಫಸ್ಟ್ ಇವೇನು ಮಾಡಿದಾರೆ ತೋರಿಸಿ ಅಂತ ಕೇಳ್ತೀವಿ. ಟ್ರೈಲರು ಮತ್ತು ಟೀಸರು ಅಂದ್ರೆ ಟ್ರೈಲರ್ ಮಾಡಿ ಟೀಸರ್ ಸಾಂಗ್ಸ್ ಅಂದರು. ಭಾಳ ಖುಷಿ ಆಯಿತು, ನೋಡಿದೆ, ತುಂಬ ಸಸ್ಪೆನ್ಸಲ್ಲಿತ್ತು. ಇದು ಹೊಸತನ ಇದೆ, ಚೆನ್ನಾಗಿದೆ ಅಂದ್ಬಿಟ್ಟು ಭಾಳ ಇದು ಮಾಡಿ ಇದನ್ನು ಕೆಲವೊಂದು ಡಿಸ್ಕಷನ್ ಮಾಡಿ ಇಷ್ಟು ಕೇಂದ್ರಗಳು ಬಿಡುಗಡೆ ಮಾಡೋಣ ಈ ಥರ ಅಂತ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ಇದನ್ನು ಡೇಟ್ ಇಟ್ಕೊಂಡು ಒಳ್ಳೆ ಟೈಮ್ ನೋಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತು 2ನೇ ವಾರದ ಬಿಡುಗಡೆ ಮಾಡ್ಕೊಂತ ರಾಜ್ಯದಂತ ನಾವು ಪ್ರಯತ್ನ ಪಡ್ತಾಯಿದ್ವಿ. ಅದಕ್ಕೋಸ್ಕರ ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಇರಲಿ, ನಾವು ನಿಮ್ಮ ಮುಂದೆ ಸಪೋರ್ಟ್ ಮಾಡಿದ್ವಿ. ಸರ್ ಇವಾಗ ಏನಾಗುತ್ತೆ ಅಂದರೆ ಕನ್ನಡ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರಗಳು ಕಮ್ಮಿ ಥಿಯೇಟ್ರ್ ಕೊಡೋದು. ಏಕೆ ಅಂದರೆ ಥಿಯೇಟ್ರುಗಳಲ್ಲಿ ಅವರು ಹೀರೋ ನೋಡ್ತಾರೆ ಫಸ್ಟು, ಮಿನಿಮಮ್ ಗ್ಯಾರಂಟಿ ಬರ್ತಾರೆ ಅಂತ. ಹೊಸಬ್ರದ್ದು ಗ್ಯಾರಂಟಿ ಇಲ್ಲ ಅಂತ. ಆದರೆ ಹೊಸಬ್ರಲ್ಲಿ ಒಳ್ಳೆ ಪ್ರತಿಭೆ, ಒಳ್ಳೆ ಕಥೆ ಇರುತ್ತೆ. ನಾವೆಷ್ಟು ಹೇಳಿದ್ರು ನೋಡೋಣ ಮಾಡೋಣ ಅಂದ್ಬಿಟ್ಟು ಒಂದು ವರ್ಷ ಕೊಡ್ತಾರೆ. ಚೆನ್ನಾಗಿತ್ತು ಅಂದರೆ ಶೋಭಾ ರೈಸ್ ಮಾಡ್ತಾರೆ, ಇಲ್ಲಾಂದರೆ ಹೇಳ್ದೆ ಕೇಳಿದ್ರೆ ತಗೊಂಡ್ಬಿಡ್ತಾರೆ. ಈ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ಸೊ ಆಗ ಏನಾಗುತ್ತೆ, ಈ ಹೊಸ ಪ್ರತಿಭೆಗಳಿಗೂ ನಾವು ಅವಕಾಶ ಕೊಡಬೇಕು, ಬೆಳೆಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಅವ್ರು ಥಿಯೇಟ್ರ್ನವರು ಹೊಸರು ನೋಡೋಣ, ನಮಗೇನು ಜನ ಬರಬೇಕು, ಥಿಯೇಟ್ರ್ ಕಲೆಕ್ಷನ್ ಆಗ್ಬೇಕಂತ ನೋಡ್ತಾರೆ. ನಾವು ಫೈಟ್ ಮಾಡಿ ಏನೋ ಮಾಡಿ ಕೆಲವರು ನಮ್ಮೊಂದು ಸಪೋರ್ಟ್ ತೊಗೊಂಡು ಇರಲಿ ರಮೇಶ್ ರೆಗ್ಯುಲರ್ ಮಾಡ್ತಾರೆ, ಅವ್ರು ಅಂದ್ಬಿಟ್ಟು ಕೊಡ್ತಾರೆ. ಕೆಲವೊಂದು ಶೋಭಾ ರೈಸ್ ಆಗ್ತವೆ, ಕೆಲವೊಂದು ಅವರೇ ನಮ್ಗೆ ನೋಡ್ಬಿಟ್ಟು ಕಂಟಿನ್ಯೂ ಮಾಡಿ ವಾರಗಟ್ಟಲೆ ಇರಲಿ ಅಂತ ಮಾಡ್ತಾರೆ. ನಮಗೆ ಒಂದು ಪ್ರೇಕ್ಷಕರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಬರಲಿ ಅಂತ ನಾವು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ಲ ಒಂದು ಪ್ರೆಸ್ ಮೀಟ್ ಮತ್ತು ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಂಡಿದ್ವಿ. ಸರ್ ಎಲ್ಲ ಪರ್ಸೆಂಟೇಜಲ್ಲಿ ಮಾಡ್ತಾಯಿದ್ದಾರೆ ಸರ್. ರೆಂಟ್ ಇಲ್ಲೂ ಹಾಕೋಕ್ಕಾಗ್ತಿಲ್ಲ. ರೆಂಟ್ ಕೊಟ್ಟು ಅದು ಮಾಡೋದ್ರಿಂದ ನಿರ್ಮಾಪಕರಿಗೆ ಪಾಪ ಭಾಳ ಇದಾಗ್ತದೆ. ಅದಕ್ಕೋಸ್ಕರ ನಾನು ಎಲ್ಲ ಶೇರಿಂಗಲ್ಲಿ ಇಟ್ಕೊಂಡು ಒಂದು 30-40 ಸೆಂಟ್ರ್ ಮಾಡಬೇಕಂತ ನಾನು ಡಿಸೈಡ್ ಮಾಡಿದ್ದೆ ಸರ್. ಮತ್ತೇನು ಸರ್, ಏನೋ ಡೌಟ್ ಇದ್ದರೆ ಇಲ್ಲ ಕೇಳಿ ಸರ್, ಥರ ಕೇಳಿ. ಎಲ್ಲಿ ಹೇಳಿ, ನಾನು ಮಾತಾಡಿದ್ದು ಹೇಳಿ ಸರ್. ನಿಮ್ಮೆಲ್ಲರ ಸಪೋರ್ಟು ಪ್ರೋತ್ಸಾಹ ಹೀಗೆ ಇರಲಿ, ನಿಮ್ಗೆ ಸಾಕ ನಮ್ಗೆ ಒಳ್ಳೇದಾಗುತ್ತೆ. ಎಲ್ಲರೂ ಸಪೋರ್ಟ್ ನಮ್ಮ ಸಿನಿಮಾಗಿರಲಿ. ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ. ಥ್ಯಾಂಕ್ ಯು.